ಪಾರ್ವತಿ, ಉಂಗುರಗಳನ್ನ ತೆಕ್ಕೊಡಮ್ಮ. ಆದಿ ಕೈಗೆ ಉಂಗುರ ಕೊಡಮ್ಮ, ಯಾಮಿನಿಗೆ ಹಾಕ್ಲಿ. ಆದಿ, ಬಿಡ್ರೋ.
ಕೊನೆಗೂ ಸತ್ಯ ಮಂಡಿ ಊರ್ಬಿಡ್ತು. ಮೋಸದಿಂದ ಆಶ್ಚರ್ಯ ಆಗ್ತಾ ಇದೆ ನನಗೆ. ನಂಬೋಕೆ ಆಗ್ತಿಲ್ಲ. ಇಲ್ಲಿ ನಡೆದಿದ್ದು ಯುದ್ಧನೂ ಅಲ್ಲ, ನಿನಗೆ ಸಿಕ್ಕಿದ ಗೆಲುವು ಅಲ್ಲ. ಅದನ್ನ ನೀನು ಗೆಲುವು ಅಂತ ಅನ್ಕೊಂಡಿದ್ರೆ ನಿನ್ನ ಮೂರ್ಖತನ ಅದು. ಈಗ ನೀನೇನ್ ಮಾಡಿದೆ ಗೊತ್ತಾ? ನಿನ್ನ ಮಗನ ಭವಿಷ್ಯನ ಹೂಳೋದಕ್ಕೆ ಗುಂಡಿ ತೋಡಿದೆ ಅಷ್ಟೇ. ತಂದೆ ತಾಯಿಗಳು ನಾವು ಮಕ್ಕಳಿಗೋಸ್ಕರ ಇರ್ತೀವಿ, ಮಕ್ಕಳಿಗೋಸ್ಕರ ದುಡಿತೀವಿ, ಮಕ್ಕಳಿಗೋಸ್ಕರ ಕಷ್ಟಪಡ್ತೀವಿ. ಎಷ್ಟೋ ಸಲ ಸುಳ್ಳು ಹೇಳ್ತೀವಿ, ಅನಿವಾರ್ಯಕ್ಕೋಸ್ಕರ ವಂಚನೆನೂ ಮಾಡ್ತೀವಿ. ಇದೆಲ್ಲ ಯಾಕೆ ಅಂತ ನೋಡಿದ್ರೆ ಕೇವಲ ಮಕ್ಕಳಿಗೋಸ್ಕರ. ಅವ್ರಿಗೆ ಬೇಕಾದಷ್ಟು ದುಡ್ದಿಡ್ತೀವಿ, ಬೇಕದನ್ನೆಲ್ಲ ಕೊಡ್ತೀವಿ, ಒಳ್ಳೆ ಬಟ್ಟೆ ಕೊಡ್ತೀವಿ, ಕಾರ್ ಕೊಡ್ತೀವಿ, ಐಶ್ವರ್ಯ ಕೊಡ್ತೀವಿ. ಅದ್ರ ಮುಖ್ಯವಾಗಿ ಏನ್ ಕೊಡಬೇಕು ಅದನ್ನ ಕೊಡಿಸೋದ್ರಲ್ಲಿ ನಮ್ಮ ಸ್ವಾರ್ಥ ಪ್ರತಿಷ್ಠೆನ ತಂದು ಬೇಲಿ ಹಾಕ್ತೀವಿ. ಆ ಬೇಲಿನ ದಾಟಕ್ಕಾಗದೆ ಇಂಥ ದಡ್ಡ ಮಕ್ಕಳು ತನ್ನ ಭವಿಷ್ಯ ಹಾಳು ಮಾಡ್ಕೋತಾರೆ. ನೀನ್ ಬಹಳ ಬುದ್ಧಿವಂತೆ. ಭಗವಂತ ನಿನಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಆದ್ರೆ ನೀನು ಅದನ್ನ ಸದ್ಬಳಕೆ ಮಾಡ್ತಾ ಇಲ್ಲ, ದುರ್ಬಳಕೆ ಮಾಡ್ತಾ ಇದೀಯ. ಇಲ್ದೆ ಹೋಗಿದ್ರೆ ಒಬ್ಬ ರಣಕಲ್ಲು ವೀರಯ್ಯ ದೇವನ ಕುರಿ ಮಾಡೋದಕ್ಕೆ ಯಾಮಿನಿ ಅನ್ನೋ ಒಬ್ಬ ಕಟಕಿನ ತರ್ತಾ ಇರಲಿಲ್ಲ. ನೀನು ಕ್ಷಮೆ ಇಲ್ಲ. ಎಷ್ಟು ಧೈರ್ಯ ನನ್ನ ಯಾಮಾರಿಸುತ್ತೆ ನಿನಗೆ. ಈಗಷ್ಟೇ ಒಂದು ಗಂಟೆಗಳ ಮೊದಲು ನಿನ್ಗೇನ್ ಹೇಳಿದೆ? ಪ್ರತಿ ಹೆಣ್ಣಲ್ಲೂ ತಾಯಿಯನ್ನ ಕಾಣ್ತಾನೆ ವೀರಯ್ಯ ದೇವ ಅಂತ. ಅದನ್ನ ಸರಿಯಾಗಿ ಬಳಸ್ಕೊಂಡೆ ನೀನು. ಏನಂದೆ ನೀನು? ಅಣ್ಣ. ಆ ಪದ ನಿನ್ ಬಾಯಿಂದ ಬರ್ಕೊಡ್ದು. ಯಾಕೆಂದ್ರೆ ಅಣ್ಣ ಅನ್ನೋ ಪದಕ್ಕೆ ನಿನಗೆ ಅರ್ಥನೂ ಗೊತ್ತಿಲ್ಲ, ಅದರ ಆಳನೂ ಗೊತ್ತಿಲ್ಲ. ಇಲ್ಲಿಂದ ನುಡಿಬಾರ್ದು ಅಖಿಲಾಂಡೇಶ್ವರಿ, ಇಲ್ಲಿಂದ ಬರಬೇಕು. ಇಲ್ಲಿಂದ ನಿಜವಾಗ್ಲೂ ನಿನ್ನ ಹೃದಯದಲ್ಲಿ ನನಗೆ ಅಣ್ಣ ಸ್ಥಾನ ಕೊಟ್ಟಿದ್ದೆ ಆದ್ರೆ ಈ ಪಾರ್ವತಿನ ನಾನು ಮಗಳಾಗಿ ಸ್ವೀಕರಿಸ್ತೀನಿ. ನಿನ್ನ ಮಗ ಆದಿತ್ಯನಿಗೆ ನನ್ನ ಮಗಳನ್ನು ತಂದ್ಕೊಳಕ್ ನೀನು ಒಪ್ಗೆನಾ? ನಾವಿಬ್ರು ಬೀಗರಾಗ್ತೀವಿ. ಇವತ್ತಿಂದ ನಮ್ಮ ಎಲ್ಲ ಹಳೆ ವೈಷಮ್ಯಗಳು ಸತ್ತೋಗುತ್ತೆ. ಎರಡು ಪರಿವಾರ ಒಂದಾಗುತ್ತೆ. ನಿನಗೆ ಮನಸ್ಸಿಲ್ಲ, ಒಪ್ಕೊಳ್ಳಲ್ಲ ನೀನು. ಎಷ್ಟೊತ್ತು ನನಗೆ ನಿನ್ನ ಮಗನ್ನ ಪಾರ್ವತಿನ ಹೇಳ್ಕೊಂಡು ಮದುವೆ ಮಾಡಿಸಿ ಇಲ್ಲಿ ಕರ್ಕೊಂಡ್ಬರಕ್ಕೆ ನೋಡ್ತೀಯಾ? ಆ ದಾಂಡಿಗರ ಜೊತೆಲಿ ಇನ್ನೂ 20 ಜನ ಕರ್ಸ್ಕೋ. 30 ನಿಮಿಷ ಟೈಮ್ ಕೊಡು, ತಾಳಿ ಕಟ್ಟಿ ಹೇಳ್ಕೊಂಡ್ಬರ್ತೀನಿ. ನೋಡ್ತೀಯಾ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಇವನು, ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಇವಳನ್ನ. ನಮ್ಮಮ್ಮ ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದಾಳೆ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳೆಲ್ಲ ನೊಂದ್ಕೋತಾಳೋ, ಎದೆ ಹೊಡೆದು ಪ್ರಾಣ ಕಳ್ಕೋತಾಳೋ ಅಂತ ಹೇಳಿ ತನ್ನ ಪ್ರೀತಿನ ಹಾಗೇ ಅದಮಿಟ್ಕೊಂಡು ನಿನ್ನ ಆಜ್ಞೆ ಗೌರವ ಕೊಟ್ಟು ಕೂತ್ಕೊಂಡು ಇಷ್ಟ ಇಲ್ಲದೆ ಆ ಹುಡುಗಿಗೆ ಉಂಗುರ ಬದಲಾಯಿಸಿದ್ದಾನೆ. ಈ ಪಾರ್ವತಿ, ನಾನು ನಮ್ಮಪ್ಪ ಅಖಿಲಾಂಡೇಶ್ವರಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ನಮ್ಗೆ ಅನ್ನ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಆಶ್ರಯ ಕೊಟ್ಟಿದ್ದಾರೆ, ಎಲ್ಲ ಕಷ್ಟ ಸುಖಗಳನ್ನು ಅವ್ರು ನೋಡ್ಕೋತಾ ಇದ್ದಾರೆ. ಅವ್ರ ಮಗನ್ನ ನಾನು ಪ್ರೀತಿ ಮಾಡೋದ ಇದು ದ್ರೋಹ ಮಾಡ್ದಾಗಲ್ವಾ ಅಂತ ಹೇಳಿ ಅವಳ ಪ್ರೀತಿನ ಬಲಿ ಕೊಟ್ಟು ತ್ಯಾಗ ಮಾಡಿ ಅವಳೇ ಮುಂದೆ ನಿಂತು ಇವತ್ತೆಲ್ಲ ಕೆಲಸ ನಡೆಸ್ಕೊಟ್ಟಿದ್ದಾಳೆ.
ಉಂಗುರ ಬದಲಾಯಿಸಿದ ಮಾತ್ರಕ್ಕೆ ಎಲ್ಲ ಮುಗಿದೋಯ್ತೇನೋ? ಮದುವೆ ಇದೆಯಲ್ಲ, ನಾನು ಮಾಡಿಸ್ತೀನಿ. ಪಾರ್ವತಿ ಜೊತೆ ಆದಿತ್ಯನ ಮದುವೆ ನಾನು ಮಾಡಿಸ್ತೀನಿ. ಇಷ್ಟೊಂದು ಜನ ಬಂಧು ಬಾಂಧವರ ಸಮ್ಮುಖದಲ್ಲಿ ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೆದು ಹೋಗಿದೆ. ಮೂರು ಗಂಟು ಬಿದ್ದ ಮೇಲೂ ಕೂಡ ಆ ಗಂಟನ್ನು ಬಿಚ್ಚಿ ಬೇರೆ ಗಂಟನ್ನು ಕೂರಿಸಿ ಹೊಸ ಗಂಟು ಎಲ್ರೂ ಅಕ್ಷತೆ ಹಾಕಿದ್ರಲ್ಲ, ನಾನೊಬ್ಬ ಯಾಕೆ ಹಾಗೆ ಹೋಗೋದು ಅಲ್ವಾ? ಇಷ್ಟಾರ್ಥ ಸಿದ್ಧಿರಸ್ತು. ನಿನ್ನ ದೃಷ್ಟಿಯಲ್ಲಿ ಇವರಿಬ್ಬರು ದಂಪತಿಗಳು, ಅವನ ಸೃಷ್ಟಿಯಲ್ಲಿ ಅವರಿಬ್ಬರು ದಂಪತಿಗಳು. ರಘು, ಯಾಮಿನಿ ಮನೆಯವರೆಲ್ಲ ಸೇಫ್ ಆಗಿ ಮನೆ ತಲುಪಿದ್ರ ಅಂತ ವಿಚಾರಿಸಬೇಕಾಗಿತ್ತು. ಕರ್ಕೊಂಡು ಹೋಗಿರೋದು ಹನುಮಂತು ಅಂದ್ಮೇಲೆ ಸೇಫ್ ಆಗಿ ರೀಚ್ ಆಗಿರ್ತಾರೆ. ಡೋಂಟ್ ವರಿ. ಈಗ ವರಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ನಮ್ಮ ಪಾರ್ವತಿ ಹನುಮಂತು ಇದ್ದಲ್ಲಿ ಚಿಂತೆಗೆ ಜಾಗನೇ ಇಲ್ಲ. ಇವತ್ತು ಅಷ್ಟೇ ಅದೆಷ್ಟೋ ವಿಘ್ನಗಳು ಬಂದ್ರು ಆದಿತ್ಯ ನಿಶ್ಚಿತಾರ್ಥ ಯಾಮಿನಿ ಜೊತೆಗೆ ನಡೆಯೋ ಹಾಗೆ ಮಾಡಿದ್ದು ನಮ್ಮ ಪಾರ್ವತಿನೇ. ನಮ್ಮ ಯಾಮಿನಿನೂ ಅಷ್ಟೇ ಅರಸನ ಕೋಟೆಗೆ ತಕ್ಕ ಸೊಸೆ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ಅವಳು ಒಪ್ಪಿಗೆ ಇಲ್ದೆ ವೀರಣ್ಣ ಅವಳನ್ನ ಕರ್ಕೊಂಡು ಹೋಗಿದ್ರು ಅಂದ್ರೆ ಅದು ಒಂಥರ ಅಪಹರಣನೇ. ಆದ್ರೂ ತನ್ನ ಸಮಯ ಪ್ರಜ್ಞೆಯಿಂದ ನಮ್ಮ ಕುಟುಂಬದ ಘನತೆ ಗೌರವ ಕೆಡಬಾರದು, ಈ ನಿಶ್ಚಿತಾರ್ಥ ನಡೀಲೇಬೇಕು ಅಂತ ಜಾಣ್ಮೆಯಿಂದ ಸಮಯಕ್ಕೆ ಸರಿಯಾಗಿ ನಿಶ್ಚಿತಾರ್ಥದ ಜಾಗ ಸೇರ್ಕೊಂಡ್ಲು. ಯಾಮಿನಿ ಅಂತವಳು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಅರಸನ ಕೋಟೆ ಸೊಸೆ ಅಂದ್ರೆ ಹಾಗಿರ್ಬೇಕು. ಯಾಕೆಲ್ಲರೂ ಮೌನವಾಗಿದ್ದೀರಾ? ಒಂಥರ ಕೋಪದಲ್ಲಿರೋ ತರ. ನಾನು ಯಾಮಿನಿನ್ ಹೊಗಳಿದ್ದು ನಿಮ್ಗಿಷ್ಟ ಆಗ್ಲಿಲ್ವಾ? ನಮ್ ಪಾರ್ವತಿ ಮುಖದ ಮೇಲಿರೋ ಸಂತೋಷ ನಿಮ್ ಮುಖದ ಮೇಲೆ ಯಾಕಿಲ್ಲ?
ಛೇ ಹಾಗೇನಿಲ್ಲ ಅಖಿಲ. ನಿಶ್ಚಿತಾರ್ಥ ಆಗಿದ್ದು ನಮ್ಮೆಲ್ರಿಗೂ ಖುಷಿನೇ. ಆದ್ರೆ ಅದ್ರ ಮಧ್ಯೆ ಸಾಕಷ್ಟು ಅಡೆತಡೆಗಳಾದ್ವಲ್ಲ, ಅದಕ್ಕೆ ಸ್ವಲ್ಪ ಬೇಸರ ಆಗ್ತಿದೆ ಅಷ್ಟೇ. ಹೌದು ರಘು, ಆದ್ರೂ ದೇವರ ದಯದಿಂದ ನಮ್ಮ ಪಾರ್ವತಿಯ ದೆಸೆಯಿಂದ ನಡಿಬೇಕಾದ ನಿಶ್ಚಿತಾರ್ಥ ಅಚ್ಚುಕಟ್ಟಾಗಿ ನಡೀತು. ಹಾಗೆ ನಮ್ಮ ಯಾಮಿನಿ ನಡ್ಕೊಂಡ ರೀತಿ, ಅವಳ ಧೈರ್ಯ ನನಗೆ ತುಂಬಾ ತೃಪ್ತಿ ಕೊಡ್ತು. ಆದ್ರೆ ವೀರಣ್ಣ ನಡ್ಕೊಂಡ ರೀತಿ ಮಾತ್ರ ತುಂಬಾ ಬೇಜಾರು ಮಾಡ್ಬಿಡ್ತು. ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಹಾಗೆ ನಾನ್ ಅಂದ್ಕೊಂಡ ಹಾಗೆ ಯಾಮಿನಿ ಜೊತೆನೆ ಆದಿಯ ನಿಶ್ಚಿತಾರ್ಥ ನಡೆದ್ರು ಆದಿ ಮದುವೆ ಮಾತ್ರ ಪಾರ್ವತಿ ಜೊತೆನಲ್ಲೇ ನಡೆಸ್ತೀನಿ ಅಂತ ನನಗೆ ಚಾಲೆಂಜ್ ಹಾಕ್ತಾರಲ್ಲ, ಎಂಥ ಭ್ರಮೆ ಅಲ್ವಾ ರಘು? ಯಾವುದಕ್ಕೂ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಅಖಿಲ, ಪಾರ್ವತಿ ಇರೋವರೆಗೂ ಯಾರಿಗೂ ಯಾವ ಭಯನೂ ಬೇಕಾಗಿಲ್ಲ. ಎಲ್ಲಾ ಜವಾಬ್ದಾರಿಗಳು, ಎಲ್ಲಾ ಕೆಲಸಗಳು ಅವಳು ಒಬ್ಳೇ ನಿಭಾಯಿಸ್ತಾಳೆ. ಈಗ ಆದಿತ್ಯ ಯಾಮಿನಿ ಮದುವೆ ಆಗ್ಲೇಬೇಕು ಅಂತ ಪಣ ತೊಟ್ಟು ಯುದ್ಧಕ್ಕೆ ನಿಂತಿರೋ ಯೋಧರ ತರ ಸಿದ್ಧವಾಗಿದ್ದಾಳೆ. ಈಗ ನಿಶ್ಚಿತಾರ್ಥನೇ ಮಾಡಿಸಿದಾಳೆ ಅಂದ್ಮೇಲೆ ಮದುವೆ ಮಾಡಿಸದೇ ಇರ್ತಾಳ ಅಲ್ವೇನಮ್ಮ ಪಾರ್ವತಿ? ಎಷ್ಟೇ ಆಗ್ಲಿ ನಮ್ಮನೆ ಮಗಳಲ್ವಾ ಪಾರ್ವತಿ? ಅಖಿಲ, ಬರೀ ಮನೆ ಮಗಳಲ್ಲ, ನಿನ್ ನಂಬಿಕೆಯ ಪ್ರತೀಕ. ನೀನ್ ಹಾಕಿದ ಗೆರೆನ ದಾಟೋಳಲ್ಲ. ಬೇರೆ ಯಾರೇ ಏನೇ ಹೇಳಿದ್ರು ಅದು ಯಾವ್ದು ಲೆಕ್ಕಕ್ಕೆ ತಗೊಳ್ಳಲ್ಲ ಅಲ್ವೇನಮ್ಮ ಪಾರ್ವತಿ? ರಘು ಸರಿಯಾಗೇ ಹೇಳಿದ್ದಾರೆ. ಈ ನಮ್ಮ ಪಾರ್ವತಿ ಅರಸನ ಕೋಟೆಯ ಘನತೆ ಗೌರವನ ಕಾಪಾಡೋದ್ರ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾಳೆ. ನಮ್ಮ ಘನತೆಗೆ ಕಪ್ಪು ಚುಕ್ಕಿ ಬರುತ್ತೆ ಅನ್ನೋ ಒಂದು ಚಿಕ್ಕ ಸುಳಿವು ಸಿಕ್ಕರೂ ಸಾಕು, ಅದನ್ನ ನಿವಾರಿಸೋದಕ್ಕೆ ಯಾವ ತ್ಯಾಗಕ್ಕೆ ಬೇಕಾದರೂ ಸಿದ್ಧಳಾಗ್ಬಿಡ್ತಾಳೆ. ನಮ್ಮ ಅರಸನ ಕೋಟೆಯ ಹೆಮ್ಮೆಯ ಪ್ರತೀಕ ಇವಳು. ಪಾರ್ವತಿ, ಇನ್ಮೇಲೆ ನೀನು ತುಂಬಾ ಎಚ್ಚರದಿಂದ ಇರ್ಬೇಕಮ್ಮ, ಜಾಗೃತಿಯಾಗಿರ್ಬೇಕು. ನೀನ್ ಮಾತ್ರ ಅಲ್ಲ, ಎಲ್ಲರೂ ಎಚ್ಚರದಿಂದ ಇರ್ಬೇಕು. ಆ ವೀರಣ್ಣ ಹಲ್ಲು ಕಿತ್ತ ಹಾವಿನ ಹಾಗಾಗಿದ್ದಾರೆ. ಯಾವಾಗ ಯಾರ ಮೇಲೆ ಬೇಕಾದ್ರೂ ಹೇಗ್ ಬೇಕಾದ್ರೂ ದಾಳಿ ಮಾಡಬಹುದು. ಜನನಿ, ನಾನು ನಿಮ್ ತಂದೆ ಬಗ್ಗೆ ಹೀಗೆಲ್ಲ ಮಾತಾಡೋದ್ರಿಂದ ನಿನ್ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಮ್ಮ. ನೋಡಮ್ಮ, ನಿನಗೆ ನಮ್ಮನೇಲಿ ಏನಾದ್ರೂ ಅನ್ಯಾಯ ಆದ್ರೆ ನ್ಯಾಯ ಕೇಳ್ಕೊಂಡು ಅವ್ರು ಬರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅವ್ರಿಗೆ ಸಂಬಂಧನೇ ಪಡೆದೇ ಇರೋ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಬಂದ್ರೆ ಅದ್ ಯಾವ ನ್ಯಾಯ? ಸತ್ಯಕ್ಕೆ ದೂರವಾದ ವಿಷಯನ ನಿಜ ಅಂತ ವಾದ ಮಾಡ್ತಾ ನಮ್ಮ ಮನೆತನದ ಗೌರವಕ್ಕೆ ಕುಂದು ತಂದ್ರೆ ನನಗ್ ಮಾತ್ರ ಅಲ್ಲ, ಈ ಮನೆ ಸೊಸೆಯಾಗಿ ನಿನಗೂ ಅದು ಸರಿ ಕಾಣಲ್ಲ ಅಲ್ವಾ? ಆದಿಯಲ್ಲಿ ರಘು ಕಾಣ್ತಾ ಇಲ್ಲ. ಬಂದ ತಕ್ಷಣ ರೂಮ್ ಹೋದಾಕಿಲ್ಲ.